ಸಂಪೂರ್ಣವಾದಂತ ಶ್ರಮವನ್ನ ತಹಸೀಲ್ದಾರ್ ಅವರು ಈ ಭಾಗಕ್ಕೆ ಹೊಸಬ್ರು, ಆದ್ರೆ ಹಗಲು ಇರುಳು ಕಷ್ಟಪಟ್ಟು ಎಲ್ಲ ಇರುವಂತ ಸಮಸ್ಯೆಗಳನ್ನ ಅವ್ರ ಟೀಮ್ ಅನ್ನ ಹಿಡಿತಕ್ಕೆ ತಗೊಂಡು ಮಾಡ್ಲಿ ಅನ್ನುವಂತ ಸದುದ್ದೇಶದಿಂದ ಈ ಒಂದು ಅಭಿಯಾನವನ್ನ ಹಮ್ಮಿಕೊಂಡಿದ್ದೀವಿ. ಕಂದಾಯ ಇಲಾಖೆಯಲ್ಲಿ ಇನ್ನೇನ್ ಸಮಸ್ಯೆಗಳಿರ್ತವೆ, ಅದೇ ಪಾಣಿದು, ಅದೇ ಖಾತೆದು, ಅದೇ ಈ ಖಾತೆ, ಅದೇ ಸಾಗುವಳಿ ಚೀಟಿಗಳು. ಏನು ತಹಸೀಲ್ದಾರ್ ಅವರು ಪಾಪ ಇನ್ನು ಶಾಖಲ್ಲೇ ಇದ್ದಂಗ ಅವ್ರೆ. ಅಲ್ಲಿಂದ ಅವ್ರ ಭಾಗದಿಂದ ಉತ್ತರ ಕರ್ನಾಟಕದಿಂದ ಈ ಕಡೆ ಬಂದಿದ್ದಾರೆ. ಇಷ್ಟು ಸಮಸ್ಯೆಗಳು ಬಹುಶಃ ಅವ್ರು 1 ವರ್ಷ ಟೆನ್ಯೂರ್ ಅಲ್ಲಿ ಕೇಳಲ್ಲ. ಹಂಗೆ ಒಂದು 200 ಜನ ಬಂದಿದ್ರು. ಅಲ್ಲೂ ವೇದಿಕೆ ಮೇಲೂ ನಂಗೆ ಹೇಳ್ತಿದ್ರು ಇಷ್ಟು ಲ್ಯಾಂಡ್ ಗ್ರಾಂಟ್ ನಮ್ಮ ತಾಲೂಕುಗಳಲ್ಲಿ ಆಗೇ ಇಲ್ಲ ಅಂತ ಹೇಳಿ. ಹಾಗಾಗಿ ಹಿಂದಿನ ಕಾಲದಲ್ಲಿ ಎಲ್ಲ ನಮ್ಮ ಹಿಂದೆ ಈ ತಾಲೂಕಿನಲ್ಲಿ ಶಾಸಕರ ಕೆಲಸ ಮಾಡಿದಂಥವ್ರು ಕೊಟ್ಟಿರುವಂತ ಲ್ಯಾಂಡ್ ಗ್ರಾಂಟ್ ಅಲ್ಲಿ ಅವ್ರಿಗೊಂದು ಅವಕಾಶಗಳಿತ್ತು, ಕೊಟ್ಟಿದ್ದಾರೆ. ವಿಶೇಷವಾಗಿ ನೆನ್ಸ್ಕೊಬೇಕಾಗಿರುವಂತದ್ದು ನಮ್ಮ ರಾಮೇಗೌಡರದು, ಜಾಲಪ್ಪ ಅವ್ರದ್ದು ಮತ್ತು ನಮ್ಮ ಗಡ್ಗನಹಳ್ಳಿ ಕೃಷ್ಣಪ್ಪನವರು ಹೆಚ್ಚಿನ ರೀತಿಯಲ್ಲಿ ಜಮೀನುಗಳನ್ನ ಮಂಜೂರಿ ಮಾಡಿಕೊಟ್ಟಿರುವಂತದ್ದು. ಆ ಜಮೀನುಗಳಿಗೆ ಸಾಗುವಳಿ ಚೀಟಿಗಳು ಆಗಿಲ್ಲ, ಕೆಲವರು ಖಾತೆಗಳಾಗಿಲ್ಲ. ಈಗ ಹೊಸ ರಿಸ್ಟ್ರಿಕ್ಷನ್ಸ್, ಹೊಸ ಆರ್ಡರ್ಸ್ ಎಲ್ಲ ತರ್ತಾ ಇದ್ದಾರೆ. ತ್ವರಿತಗತಿಯಲ್ಲಿ ಈಗ ಬಂದಿರೋ ರಿಸ್ಟ್ರಿಕ್ಷನ್ ಅಲ್ಲೇ ನಾವು ಕೊಡಕ್ ಬರುವಂತದ್ದು ಕೇವಲ 4 ಗ್ರಾಮ ಇಡೀ ತಾಲೂಕಲ್ಲಿ ಗ್ರಾಂಟ್ ಮಾಡಕ್ ಈಗಿರುವಂತ ಕಮಿಟಿಗೆ ನಾವು ರೈಟ್ಸ್ ಇರುವಂತದ್ದು. ಕೋರ್ಟ್ಗಳು ಇದಕ್ಕೆ ಸಡ್ಲ ಮಾಡಬೇಕು. ನಾನು ಅಧಿವೇಶನದಲ್ಲೂ ಗೌರವಾನ್ವಿತ ನಮ್ಮ ಕಂದಾಯ ಸಚಿವರಿಗೆ ನಾನು ಮನವಿಯನ್ನ ಮಾಡಿದ್ದೀನಿ. ಇವತ್ತಿಗೂ ನಾವು ದೇವರಾಜ ಅರಸ್ ಅವ್ರನ್ನ ಏನಕ್ಕೆ ನೆನ್ಸ್ಕೊಂತೀವಿ, ಇಂದಿರಾ ಗಾಂಧಿ ಅವ್ರನ್ನ ಏನಕ್ಕೆ ನೆನ್ಸ್ಕೊಂತೀವಿ ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಸರ್ಕಾರಕ್ಕೆ ಅಧಿಕಾರ ಜನ ಕೊಟ್ಟಿದ್ದಾರೆ. ಅಧಿಕಾರ ಕೊಟ್ಟಾಗ ತಾತನ ಕಾಲದಿಂದ, ತಂದೆ ಕಾಲದಿಂದ 2 ಅಥವಾ 3 ತಲೆಮಾರಿಂದ ಉಳುಮೆ ಮಾಡ್ತಿರುವಂತ ಜಮೀನುಗಳಿಗೂ ಇವತ್ತು ನಾವು ಕೊಡಕ್ ಬರಲ್ಲ, ನಿಮ್ಗೆ ಈ ಲಿಮಿಟ್ ಇದೆ, ಆ ಲಿಮಿಟ್ ಇದೆ ಅಂತ ಮಾಡೋದನ್ನ ಏನಾದ್ರೂ ಸಡ್ಲ ಮಾಡಿ, ಅದಕ್ಕೆ ಏನಾದ್ರೂ ಕೋರ್ಟ್ ಅಲ್ಲಿ ಇಡೀ ನಮ್ಮ ಕಾನೂನನ್ನ ತಿದ್ದುಪಡಿ ಮಾಡುವಂತ ಶಕ್ತಿ ನಮ್ಮ ಸದನಕ್ಕೆ ನಮ್ಮ ಸಂವಿಧಾನ ಕೊಟ್ಟಿರುವಂತದ್ದು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಉಳ್ಳವರಿಗೆ ಬಿಟ್ಟು ಉಳುವವರಿಗೆ ಭೂಮಿಯನ್ನ ಕೊಡುವಂಥದ್ದು ಆಗ್ಬೇಕು. ಅದನ್ನ ನಮ್ಮ ತಾಲೂಕಲ್ಲೇ ಆ ಸಮಸ್ಯೆ ಅತಿ ಹೆಚ್ಚು ಇರುವಂತದ್ದು. ಅದನ್ನ ಮಾಡುವಂತ ಕೆಲಸ ಆಗ್ಲಿ. ಅಧಿವೇಶನದಲ್ಲಿ ಇದ್ರ ಬಗ್ಗೆ ಮಾತಾಡಿದೀವಿ. ಅದನ್ನ ಬಿಟ್ಟು ಕಾನೂನಿನ ಅಡಿಯಲ್ಲಿ ಏನ್ ಮಾಡ್ಬೋದು, ಎಲ್ಲಾ ಡಿಟಿಗಳು, ಎಲ್ಲಾ ಆರ್ಐಗಳು, ಎಲ್ಲಾ ತಹಸೀಲ್ದಾರ್ಗಳು ಬಂದಿದ್ರು, ADLR ಅವರು ಬಂದಿದ್ರು, AC ಆಫೀಸ್ ತಹಸೀಲ್ದಾರ್ ಬಂದಿದ್ರು. ಮೇಡಮ್ ಅವ್ರು ಯಾವ್ದೋ ಒಂದು ನೆಲಮಂಗಲ ಇದ್ದಾರೆ, ಅವ್ರು ಹೇಳಿದ್ರು ನೆಲಮಂಗಲದಲ್ಲಿ ಇರ್ತಾರೆ ಅಂತ ಹೇಳಿ. ಆದ್ರೆ ನಾನು ನಾಳೆ ಇನ್ನ ಮತ್ತೆ ರಜೆ ಇರೋದು, ಸರ್ಕಾರಿ ರಜೆ. ಹಾಗಾಗಿ ಇವತ್ತೇ ಸೋಮವಾರ ಜನ ಫ್ರೀ ಆಗಿದ್ರೆ ಬರ್ಲಿ ಅಂತ ಹಾಕೊಂಡಿದ್ವಿ. ನಾವು ಟೌನ್ ಅಲ್ಲೂ ಜನ ಫ್ರೀ ಆಗಿರ್ತಾರೆ ಅಂತ ಉತ್ತಮ ರೀತಿಯಲ್ಲಿ ಆಗಿದೆ. ನಮಗೂ ಸಮಸ್ಯೆಗಳು ಅರಿವಾಗ್ತಾ ಇದೆ. ಸಾರ್ವಜನಿಕರು ಒತ್ತಾಯದ ಮೇರೆಗೆ ಎಲ್ಲಾ ಕಡೆ ಓಡಾಡುವಾಗ ಸಾರ್ವಜನಿಕರೇ ಒತ್ತಾಯ ಮಾಡ್ತಾರೆ, ಸರ್ ನೀವು ತಾಲೂಕ್ ಆಫೀಸ್ ಬರ್ಬೇಕು, ನೀವು ತಾಲೂಕ್ ಆಫೀಸ್ ಬರ್ಬೇಕು, ನಾವು ಸುತ್ತಿ ಸಾಕಾಗಿದೆ ಅಂತ ಹೇಳಿ. ಅದ್ರ ಅಡಿಯಲ್ಲಿ ಇದಕ್ ಮುಂಚೆನೂ ಒಂದ್ಸತಿ ಒಳಗಡೆ ನಮ್ಮ ಹಾಲ್ ಒಳಗಡೆ ಒಂದ್ಸತಿ ವಿಭಾ ಮೇಡಮ್, ನಾನು, AC ಅವರು ಇದ್ರು. ಅವತ್ತು ಹಾಲ್ ಒಳಗಡೆನೆ ಒಂದ್ ಕಂದಾಯ ಅದಾಲತ್ ಮಾಡಿದ್ರಿ. ಅದಾದ ನಂತರ ಇವತ್ತು ಇಲ್ಲಿ ಮಾಡಿದೀವಿ. ಈ ಬಾರಿ ನಾನು ಹೊಸದಾಗಿ ಏನ್ ಮಾಡಿದೀನಿ, ಶಾಸಕರ ಕಾರ್ಯಾಲಯ ಅಂತ ಹೇಳಿ ಅವ್ರ ಅರ್ಜಿ ಜೊತೆಗೆ ನಾನು ಒಂದು ಲೆಟರ್ ಕೊಡುವಂತದ್ದು. ಅದಕ್ಕೆ ಈ ಆಫೀಸ್ ಜನರೇಟ್ ಮಾಡಿ ಬರೋ ತಿಂಗಳು ಇದೇ ಸಭೆಯಲ್ಲಿ ಅದಕ್ಕೆ ಫಾಲೋ ಅಪ್. ಯಾಕಂದ್ರೆ ಈ ಆಫೀಸ್ಗಳು ಕೆಲವೊಂದು 2 ವರ್ಷ 3 ವರ್ಷ ಆದ್ರೂ ಈ ಆಫೀಸ್ ಸಾಲ್ವ್ ಆಗದಿರೋ, ಪೆಂಡೆನ್ಸಿಗೆ ಬರದೇ ಇರೋಂಥವು ಕೆಲವಿದಾವೆ. ಈ ಆಫೀಸ್ ಪೆಂಡೆನ್ಸಿಯನ್ನು ಗಮನಿಸುವಂತ ಕೆಲಸ ಮಾಡುವಂತದ್ದು ಮುಂದಕ್ಕೆ ತಾಲೂಕು ಆಡಳಿತ ಮಾಡ್ತೀವಿ. ತಾಲೂಕು ಆಡಳಿತದ ವತಿಯಿಂದ ವಿಶೇಷವಾಗಿ ರೈತರಿಗೆ, ಯಾಕಂದ್ರೆ ಕಂದಾಯ ಇಲಾಖೆಗೆ ಅತಿ ಹೆಚ್ಚು ಬರುವಂತವ್ರು ರೈತರು, ಅವ್ರ ಸಮಸ್ಯೆಗಳನ್ನ ಇಟ್ಕೊಂಡು ಆ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ಸಂಪೂರ್ಣವಾದಂತ ಶ್ರಮವನ್ನ ತಹಸೀಲ್ದಾರ್ ಅವರು ಈ ಭಾಗಕ್ಕೆ ಹೊಸಬ್ರು, ಆದ್ರೆ ಹಗಲು ಇರುಳು ಕಷ್ಟಪಟ್ಟು ಎಲ್ಲ ಇರುವಂತ ಸಮಸ್ಯೆಗಳನ್ನ ಅವ್ರ ಟೀಮ್ ಅನ್ನ ಹಿಡಿತಕ್ಕೆ ತಗೊಂಡು ಮಾಡ್ಲಿ ಅನ್ನುವಂತ ಸದುದ್ದೇಶದಿಂದ ಈ ಒಂದು ಅಭಿಯಾನವನ್ನ ಹಮ್ಮಿಕೊಂಡಿದ್ದೀವಿ.